ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭಾಲ್ಕಿಯಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಸಮಾಧಿಗೆ ಎಸ್ಆರ್ ಪಾಟೀಲ್ ಭಾವಪೂರ್ಣ ಶ್ರದ್ಧಾಂಜಲಿ. ಗಾಳಿಪಟದ ದಾರ ದುರಂತ, ಮೃತರ ಮನೆಗೆ ತೆರಳಿ ಧೈರ್ಯ ತುಂಬಿದ ಕಾಶಂಪುರೆ. ತೊಗರಿ ಬೆಳೆಗಾರರ ಸಮಸ್ಯೆಗೆ ಪರಿಹಾರಕ್ಕೆ ಜನವರಿ 22, 23ರಂದು ಕಲಬುರಗಿಯಲ್ಲಿ ಅಹೋರಾತ್ರಿ ಸತ್ಯಾಗ್ರಹ. ಸುದ್ದಿಯ ವಿವರಗಳು. ಕರ್ನಾಟಕದ ಮಾಜಿ ಸಚಿವ ಶಿವನಗೌಡ ಆರ್ ಪಾಟೀಲ್ ಬಾಗಲಕೋಟೆ ಅವರು ಭಾಲ್ಕಿಗೆ ಆಗಮಿಸಿ ಅಗಲಿದ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಪುಷ್ಪಾರ್ಪಣೆ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಕರ್ನಾಟಕ ಏಕೀಕರಣ ಹೋರಾಟದ ಮುಂಚೂಣಿ ನಾಯಕನಾಗಿ ಹಾಗೂ ಸಮಾಜ ಸೇವಕರಾಗಿ ನಾಡಿಗೆ ಅಪಾರ ಸೇವೆ ಸಲ್ಲಿಸಿದ್ದಾರೆಂದು ಸ್ಮರಿಸಿದರು. ಅವರ ಆದರ್ಶಗಳು ಇಂದಿನ ತಲೆಮಾರಿಗೆ ಸದಾ ಮಾರ್ಗದರ್ಶಿಯಾಗಿವೆ ಎಂದರು. ನಂತರ ಖಂಡ್ರೆ ಅವರ ನಿವಾಸಕ್ಕೆ ಭೇಟಿ ನೀಡಿದ ಎಸ್ಆರ್ ಪಾಟೀಲ್ ಅವರು ಈ ದುಃಖದ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಮಾತುಗಳ ಮೂಲಕ ಸಾಂತ್ವನ ವ್ಯಕ್ತಪಡಿಸಿದರು. ಮಹಾನ್ ವ್ಯಕ್ತಿತ್ವವನ್ನು ಕಳೆದುಕೊಂಡ ನೋವು ಅಪಾರವಾದರೂ ಅವರ ಸೇವೆ ಹಾಗೂ ಸ್ಮರಣೆ ಸದಾಕಾಲ ಉಳಿಯುತ್ತದೆ ಎಂದು ಹೇಳಿದರು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಂಬಳ್ಗಿ ಗ್ರಾಮಕ್ಕೆ ಇಂದು ಬಂಡೆಪ್ಪ ಕಾಶಂಪುರೆ ಅವರು ಭೇಟಿ ನೀಡಿದರು. ಇತ್ತೀಚೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ತಾಳ್ಮಡ್ಗಿ ಬಳಿ ಗಾಳಿಪಟದ ದಾರಕ್ಕೆ ಸಿಲುಕಿ ಮೃತಪಟ್ಟ ಬಂಬಳ್ಗಿ ಗ್ರಾಮದ ಸಂಜುಕುಮಾರ್ ಗುಂಡಪ್ಪ ಹೊಸಮನಿಯವರ ನಿವಾಸಕ್ಕೆ ತೆರಳಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ದುಃಖದ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಮಾತುಗಳನ್ನು ಹೇಳಿದ ಬಂಡೆಪ್ಪ ಕಾಶಂಪುರೆ ಅವರು ಈ ರೀತಿಯ ದುರ್ಘಟನೆಗಳು ಮರುಕಳಿಸದಂತೆ ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮೃತರ ಕುಟುಂಬದ ಸದಸ್ಯರು, ಸ್ಥಳೀಯ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಹಾಸ್ಟೆಲ್ ಇರ್ತಾನ ತರ್ಲಾಕ್ ನೋಡಿದಾನ ಪಾಪ ಸಂಕ್ರಾಂತಿ ಸುಟ್ಟಿ ಇಲ್ಲ ತರ್ಲಾಕ್ ನೋಡ್ರಾನ ಮಗಳಿಗೆ ಕರ್ಕೊಂಡ್ ಬರಮಿ ಅಂತ ಅವ್ರಿಗೆ ಇಲ್ಲಿಂದ ಆಯ್ತು. ತೊಗರಿ ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಜನವರಿ 22 ಮತ್ತು 23ರಂದು ಕಲಬುರಗಿ ವಿಧಾನಸೌಧದ ಎದುರು ರೈತ ಸಂಘದವರಿಂದ ಟ್ರ್ಯಾಕ್ಟರ್ಗಳು ಹಾಗೂ ಎತ್ತಿನ ಬಂಡಿಗಳೊಂದಿಗೆ ಅಹೋರಾತ್ರಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಮುಖಂಡ ಶರಣಪ್ಪ ಮಂಶೆಟ್ಟಿ ತಿಳಿಸಿದ್ದಾರೆ. ನಂತರ ಮಾತನಾಡಿದ ಅವರು ತೊಗರಿ ಬೆಳೆಗಾರರ ಸಂರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ಸಮರ್ಪಕ ಪರಿಹಾರ ನೀಡಬೇಕು ಹಾಗೂ ತೊಗರಿ ತಕ್ಷಣ ಬೆಂಬಲ ಬೆಲೆ ಘೋಷಿಸಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಅವರು ಆಗ್ರಹಿಸಿದರು. ಸಾಲಭಾರ ತಾಳಲಾರದೆ ರೈತರು ಸರಣಿ ಆತ್ಮಹತ್ಯೆಗಳಿಗೆ ಮುಂದಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಆಗಿದ್ದು, ಇಂತಹ ದುರ್ಘಟನೆಗಳನ್ನು ತಡೆಗಟ್ಟಲು ರಾಷ್ಟ್ರೀಕೃತ ಬ್ಯಾಂಕುಗಳು ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಹೇಳಿದರು. ಇದೇ ವೇಳೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಪಡಿಸುವ ಕೇಂದ್ರ ಸರ್ಕಾರದ ನಡೆಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿರುವುದನ್ನು ರೈತ ಸಂಘ ಸ್ವಾಗತಿಸುತ್ತದೆ ಎಂದು ಶರಣಪ್ಪ ಮಂಶೆಟ್ಟಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮತ್ತೊಬ್ಬ ರೈತ ಮುಖಂಡ ಮಾತನಾಡಿ, ವಿದೇಶಿ ತೊಗರಿ ಆಮದು ಮೇಲೆ ಶೇಕಡಾ 50 ಆಮದು ಶುಲ್ಕ ವಿಧಿಸಬೇಕು ಎಂದು ಒತ್ತಾಯಿಸಿದರು. ತೊಗರಿಗೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 12,500 ಬೆಂಬಲ ಬೆಲೆ ನೀಡಬೇಕು. ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ C2 ವೆಚ್ಚಕ್ಕೆ ಶೇಕಡಾ 50 ಲಾಭ ಸೇರಿಸಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ರೈತರ ಹಿತಾಸಕ್ತಿಗಾಗಿ ಹಮ್ಮಿಕೊಳ್ಳಲಾಗಿರುವ ಈ ಅಹೋರಾತ್ರಿ ಸತ್ಯಾಗ್ರಹಕ್ಕೆ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ರೈತ ಸಂಘದ ಮುಖಂಡರು ಮನವಿ ಮಾಡಿದ್ದಾರೆ. ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರನ್ನ KMF ಮಾದರಿಯಲ್ಲಿ ಸಂರಕ್ಷಣೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ಡಾಕ್ಟರ್ MS ಸ್ವಾಮಿನಾಥನ್ ಅವರ ಪ್ರಕಾರ C2 + 50% ಸೇರಿಸಿ ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು, ತೊಗರಿ ಬೆಳೆಗಾರರನ್ನು ರಕ್ಷಣೆ ಮಾಡಬೇಕು, ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಸಮಾನಾಗಿ ಎಲ್ಲರಿಗೆ ಪರಿಹಾರನ ಕೊಡಬೇಕು, ಬೆಳೆ ವಿಮೆ ಹಣ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ರೈತರ ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅಂತೇಳಿ ಈ ಬೇಡಿಕೆಗಳ ಬೇಸಿಸ್ ಮೇಲೆ ನಾಳೆ ಜನವರಿ 22ರಂದು
23ನೇ ತಾರೀಕಿಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ನಡೆಸ್ತಾ ಇದೆ. AB ರಾಮ್ಜಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮನ್ರೇಗಾ ಉಳಿಬೇಕು ಅಂತೇಳಿ ಆ ವಿಶೇಷ ಅಧಿವೇಶನ ಸ್ವಾಗತ ಮಾಡ್ತೀನಿ. ಆದರೆ ತೊಗರಿ ಬೆಳೆಗಾರರ ಬಗ್ಗೆ ಆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ತಗೊಂಡು ಒಂದು ತೀರ್ಮಾನವನ್ನು ಮಾಡಬೇಕು. ರಾಜ್ಯ ಸರ್ಕಾರ ಇನ್ಸೆಂಟಿವ್ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಹಗಲು ರಾತ್ರಿ 22, 23 ದಿನಗಳ ಕಾಲ 2 ದಿನ ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಬಿಟ್ಟು ಸುಮಾರು ಜನ ರೈತರನ್ನು ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟ ನಡೀತಿದೆ. ಈ ಹೋರಾಟ ಯಶಸ್ವಿ ಆಗಬೇಕು. ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಬಾಯ್ಬಿಟ್ಟು ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ಈ ತೊಗರಿಯ ನಾಡಿನಲ್ಲಿ ತೊಗರಿ ಬೇಳೆ, ಹುಳುಬೇಳೆ, ಕರಿಬೇಳೆ ಉಣ್ತಕ್ಕಂಥವ್ರೆಲ್ಲರೂ ಕೂಡ ಈ ಚುನಾಯಿತ ಪ್ರತಿನಿಧಿಗಳನ್ನು ತೊಗರಿ ಬೆಳೆಗಾರರ ರಕ್ಷಣೆ ಮಾಡೋದಕ್ಕೆ ಮುತುವರ್ಜಿ ವಹಿಸ್ಬೇಕಂತಕ್ಕಂಥ ಮಾತು. ನಮಸ್ತೆ. ನಾಡಿನ ಅನ್ನದಾತರ ಉಳಿವಿಗಾಗಿ ಇದೇ 22ನೇ ತಾರೀಕಿನಂದು ಟ್ರ್ಯಾಕ್ಟರ್ ಮತ್ತು ಎತ್ತಿನ ಬಂಡಿಗಳ ಮೂಲಕ ಕಲಬುರಗಿ ವಿಧಾನಸೌಧ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವೆಲ್ಲ ರೈತ ಸಂಘಟನೆಗಾರರು ಹಮ್ಮಿಕೊಂಡಿದ್ದು, ಇದಕ್ಕೆ ನಾವೆಲ್ಲ ರೈತ ಬಾಂಧವರು ಆಗಮಿಸಿ ಇದನ್ನು ಅಭೂತಪೂರ್ವ ಜಯ ಸಾಧಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತೇವೆ. ಯಾಕಪ್ಪ ಅಂತಂದ್ರೆ ಈಗ ವಿದೇಶದಿಂದ ಹಂದಿತಿಲಾರಂಥ ತೊಗರಿ ಅದ್ರ ಮ್ಯಾಗ 50% ಇಂಪೋರ್ಟ್ ಡ್ಯೂಟಿ ಹಾಕಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ತೊಗರಿಗೆ ಕೂಡ 12,500 ಸರ್ಕಾರ ಕೊಡಲೇಬೇಕಾಗ್ತದೆ, ಕೊಡ್ತಾರೆ. ಈ ಡಾಕ್ಟರ್ ಸ್ವಾಮಿನಾಥನ್ ಕೃಷಿ ತಜ್ಞರು ಹೇಳಿರುವಂತೆ ಅವಾಗಲೇ ನಿಮ್ಮ MS ಸ್ವಾಮಿನಾಥನ್ ಆಯೋಗ ವರದಿ ಪ್ರಕಾರ ಜಾರಿ ಮಾಡಿದೆ ಅಂತೇಳಿ ಈ ಸರ್ಕಾರ ಬಂದು 11 ವರ್ಷ ಆದರೂ ಕೂಡ 11 ರೂಪಾಯಿನೂ ಹೆಚ್ಚು ಮಾಡಲಂತೇಳಿ ನಮ್ದು ಎಲ್ಲರೂ ಆಕ್ರೋಶವನ್ನು ವ್ಯಕ್ತಪಡಿಸಲು ಇದೇ 22ನೇ ತಾರೀಕು ಎಲ್ಲರೂ ಆಗಮಿಸಿ ಈ ಹೋರಾಟನ ಯಶಸ್ವಿ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಭೀಮಾಶಂಕರ್ ಮಾಧವ್ ಅಂತೇಳಿ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇಂದು ನಾವೆಲ್ಲ ರೈತ ಸಂಘಟನೆ ಜಂಟಿಯಾಗಿ ಜನವರಿ 22 ಮತ್ತು 23ರಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇವೆ. ನಾಳೆ ಮತ್ತು ನಾಡ್ದಿನ 22, 23 ಹೋರಾಟ ನಡೀತಿದೆ. ಕಲಬುರಗಿ ಜಿಲ್ಲೆಯಿಂದ ಹಾಗೂ ಸುತ್ತಮುತ್ತಲಿನ ತಾಲೂಕಾ ಜಿಲ್ಲೆಗಳಿಂದ ರೈತರು, ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಜನ ವಿರೋಧಿ, ರೈತ ವಿರೋಧಿ ನೀತಿ ಜಾರಿ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಕಲಬುರಗಿ ಜಿಲ್ಲೆ ತೊಗರಿಯ ಕಣಿಜ ಅಂತೇಳಿ ನಾಡಂತೇಳಿ ಹೆಸರಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2023-24ರಲ್ಲಿ 12-13 ಸಾವಿರ ಇರತಕ್ಕಂಥ ತೊಗರಿ ಬೆಲೆ ಈ ವರ್ಷ ಕೇವಲ 6,500, 7,000 ಖರೀದಿ ನಡೀತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬಂದಿದ್ದೇವೆ, ನಾವು ರೇಟ್ ಹೆಚ್ಚಿಗೆ ಮಾಡಿದ್ದೇವೆ, 8,000 ಮುಖಾಂತರ ಖರೀದಿ ಮಾಡ್ತೇವೆ ಅಂತೇಳಿ ಬರೀ ಪೇಪರ್ ಟಿವಿಯಲ್ಲಿ ಮಾಧ್ಯಮದಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಎಲ್ಲಿ ಒಂದು ಕ್ವಿಂಟಲ್ ಯಾವ ರೈತರನ್ನು ಇಲ್ಲಿವರೆಗೆ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ಕನಿಷ್ಠ 12,500 ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು ಮತ್ತು ರೈತರ ಎಲ್ಲ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು. ಇನ್ಶೂರೆನ್ಸ್ ಕಟ್ಟಿದಂಥ ರೈತರಿಗೆ ಕಡ್ಡಾಯವಾಗಿ 15 ದಿನದಲ್ಲಿ ಇನ್ಶೂರೆನ್ಸ್ ವಿಮೆ ಹಣ ಜಮಾ ಆಗಬೇಕು. ಈ ವರ್ಷ ಅತಿ ಮಳೆಯಾಗಿ ಎಲ್ಲ ಬೆಳೆಗಳು ಕೊಚ್ಕೊಂಡೋಗಿವೆ. 1 ಎಕರೆಗೆ 25,000 ರೂಪಾಯಿ ಪರಿಹಾರಧನ ನೀಡಬೇಕಂತೇಳಿ ಒತ್ತಾಯಿಸಿ ನಾವೆಲ್ಲ ಜಂಟಿಯಾಗಿ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಸತ್ಯ ಹಮ್ಮಿಕೊಂಡಿವು. ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು, ಮಹಿಳೆಯರು, ಕೃಷಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಬಂದು ಹೋರಾಟ ಯಶಸ್ವಿ ಮಾಡಿದಾಗ ಮಾತ್ರ ಒಂದು ರೈತ ಉಳಿಗಾಲವಿದೆ, ರೈತ ಉಳಿಲಿಕ್ಕೆ ಸಾಧ್ಯ ಆಗ್ತಾ. ಇಲ್ಲಾಂದ್ರೆ ರೈತರು ತಮ್ಮ ಇರ್ತಕ್ಕಂಥ ಎಲ್ಲ ಹೊಲೆ ಮನೆ ಮಾರ್ಕೊಂಡು ಬೇರೆ ಬಾಂಬೆ, ಪುಣೆ, ಹೈದರಾಬಾದ ಉಳಿ ಹೋಗ್ತಕ್ಕಂಥ ಕೆಲಸ ಭಾಳ ದೂರ ಇಲ್ಲ. ಅದಕ್ಕಿಂತ ಹೋರಾಟ ಯಶಸ್ವಿ ಆಗೋದ್ರೆ ತಾವೆಲ್ಲರೂ ಪಾಲ್ಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ನ್ಯಾಯ, ಸೇವೆ ಹಾಗೂ ಬಸವ ತತ್ವ ಆಧಾರಿತ ಚಿಂತನೆಗಳಿಗೆ ನಿಷ್ಠರಾಗಿರುವ ನಾಯಕತ್ವಕ್ಕೆ ದೊರೆತ ಈ ಏಕಮತದ ಆಯ್ಕೆ ವೀರಶೈವ ಲಿಂಗಾಯತ್ ಸಮುದಾಯದ ವಿಶ್ವಾಸ, ಏಕತೆ ಮತ್ತು ಸಂಘಟಿತ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಮಹಾಸಭೆಯ ಹಿರಿಯ ನಾಯಕರು, ಪದಾಧಿಕಾರಿಗಳು ಹಾಗೂ ಪ್ರತಿನಿಧಿಗಳ ಸಮ್ಮತಿಯೊಂದಿಗೆ ಈ ಆಯ್ಕೆ ನಡೆದಿದೆ. ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಇನ್ನಷ್ಟು ಬಲಿಷ್ಠವಾಗಿ ರೂಪುಗೊಂಡು ಸಮಾಜದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಿತಾಸಕ್ತಿಗಳ ರಕ್ಷಣೆಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂಬ ವಿಶ್ವಾಸವನ್ನು ಸಮುದಾಯದ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಿತಿನ್ ನಬೀನ್ ಅವರನ್ನು ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಮತ್ತು ಪಕ್ಷಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯುವ ನಾಯಕ ತಮ್ಮ ಬಾಸ್ ಆಗಿರುತ್ತಾರೆ ಎಂದು ಘೋಷಿಸಿದ್ದಾರೆ. ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮೋದಿ, 45 ವರ್ಷದ ನಬೀನ್ ಅವರನ್ನು ಭಾರತದಲ್ಲಿ ದೊಡ್ಡ ಬದಲಾವಣೆಗೆ ಸಾಕ್ಷಿಯಾದ ಪೀಳಿಗೆಗೆ ಸೇರಿದ ಮಿಲೆನಿಯಲ್ ವ್ಯಕ್ತಿ ಎಂದು ಬಣ್ಣಿಸಿದ್ದಾರೆ.
ಬೂತ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಪಕ್ಷದ ವಿವಿಧ ಹುದ್ದೆಗಳಿಗೆ ಚುನಾವಣೆ ನಡೆದ ಸಂಘಟನ್ ಪರ್ವಾನ್ ಕೊನೆಯಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಬೀನ್ ಅವರನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಘೋಷಿಸಲಾಯಿತು. ಪಕ್ಷದ ವಿಷಯಗಳಿಗೆ ಬಂದಾಗ ನಿತಿನ್ ನಬೀನ್ ಜಿ, ನಾನು ಒಬ್ಬ ಕೆಲಸಗಾರ ಮತ್ತು ನೀವು ನನ್ನ ಬಾಸ್ ಎಂದು ಮೋದಿ ಹೇಳಿದರು. ಈಗ ಗೌರವಾನ್ವಿತ ನಿತಿನ್ ನಬೀನ್ ಜಿ ನಮ್ಮೆಲ್ಲರ ಅಧ್ಯಕ್ಷರಾಗಿದ್ದಾರೆ ಮತ್ತು ಅವರ ಜವಾಬ್ದಾರಿ ಬಿಜೆಪಿಯನ್ನು ನಿರ್ವಹಿಸುವುದು ಮಾತ್ರವಲ್ಲ, ಎಲ್ಲ ಎನ್ಡಿಎ ಮಿತ್ರ ಪಕ್ಷಗಳ ನಡುವೆ ಸಮನ್ವಯವನ್ನು ಖಚಿತಪಡಿಸಿಕೊಳ್ಳುವುದು ಕೂಡ ಆಗಿದೆ ಎಂದರು. सर्वप्रथम माननीय नितिन नबीन जी को दुनिया के सबसे बड़े राजनीतिक दल का अध्यक्ष चुने जाने पर बहुत बहुत बधाई देता हूं, बहुत बहुत शुभकामनाएं देता हूं। बीते कई महीनों से संगठन पर्व यानी कि पार्टी का छोटी सी इकाई से लेकर के राष्ट्रीय अध्यक्ष चुनने की एक व्यापक प्रक्रिया 100% लोकतंत्र तरीके से भारतीय जनता पार्टी के संविधान के स्पिरिट को और उसमें बताई गई हर बात को ध्यान में रख करके लगातार चल रही थी। आज उसका विधि पूर्वक समापन हुआ है। संगठन पर्व का ये विशाल आयोजन भारतीय जनता पार्टी की लोकतांत्रिक आस्था, संगठनात्मक अनुशासन और कार्यकर्ता केंद्रित सोच का प्रतीक है। मैं देश भर के कार्यकर्ताओं का इस प्रक्रिया को सफल बनाने के लिए बहुत बहुत अभिनंदन करता हूं। साथियों, बीते 1-1.5 वर्षों में डॉक्टर श्यामा प्रसाद मुखर्जी की 125वीं जयंती का पर्व, अटल जी की 100वीं जन्म जयंती, राष्ट्रीय स्वयंसेवक संघ के 100 वर्ष, ऐसे महापर्व हम मनाते रहे हैं। ये वो प्रेरणाएं हैं जो देश के लिए जीने के हमारे संकल्प को और मजबूत करती है। हमारा नेतृत्व परंपरा से चलता है, अनुभव से समृद्ध होता है और जनसेवा, राष्ट्र सेवा के भाव से संगठन को आगे बढ़ाता है। साथियों, अटल जी, आडवाणी जी और मुरली मनोहर जोशी जी के नेतृत्व में बीजेपी ने शून्य से लेकर शिखर तक का सफर देखा है। इस सदी में वेंकैया नायडू जी और नितिन गडकरी जी सहित हमारे कई वरिष्ठ साथियों ने संगठन को विस्तार दिया है। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.